ಕೈಯಲ್ಲೆಲ್ಲ ಆಯಿಲ್ ಹಂಗಂಗೆ ಅಂಟ್ಕೊಂಡಿದೆ. ನಾನು ಕಷ್ಟ ಪಡೋದನ್ನ ನಿಮಗೆ ಲಾಗಲ್ಲಿ ತೋರಿಸ್ತಾ ಇಲ್ಲ ಸ್ನೇಹಿತರೆ. ನಾನು ಬರೀ ನಮ್ಮ ಶಿಷ್ಯ ಅವ್ನು ಡವ್ ಜೊತೆ ಬ್ರೇಕಪ್ ಮಾಡ್ಕೊಬಿಟ್ಟವನೆ ಗೈಸ್. ಸಿಂಗಲ್ ಆಗಿರ್ಬೇಕು ಅಂತ ಡಿಸೈಡ್ ಆಗಿದ್ದಾನಂತೆ. ಶಿಷ್ಯ ತ್ಯಾಗ ಮಾಡ್ತವನೆ ಗೈಸ್. ದರ್ಶನ್ ಅಂತ. ತೂಗುದೀಪ ಇಲ್ಲ ಸರ್, ಬರೀ ದರ್ಶನ್. ಇನ್ನೊಬ್ಬ ಇದ್ದಾನೆ ಸುದೀಪ ಅಂತ. ಹೇಳ್ತಾನೆ ಗೈಸ್. ನಾನು ಹೊಡೆದಾಗೈತೆ ಅಂತೇಳಿ ಫುಲ್ಲಾಗಿ ಬಂದು ಲಾಂಗ್ ಕಟ್ ಹೇಳ್ದವನೆ. ಟೈರೇ ಹೊಡೆದೋಗ್ಬಿಟ್ಟೈತೆ. ಬಿಟ್ಟಿದ್ರೆ ಇಬ್ರು ಮೂವರು ಡಮಾರು. ಹುಡ್ಗಿನ್ ಕರ್ಕೊಂಡು ಇದಕ್ಕೆ ಹೋಗಿರೋದು ಪಾರ್ಕ್ಗೆ. ಫ್ರೆಂಡ್ಸ್, ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಶುಭ ದಿನ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಪಾರ್ಕಿಂಗ್ ಬಂದೆ. ನಮ್ಮ ಗಾಡಿ ನೆನ್ನೆ ಅಲ್ಲಿ ಬಿಟ್ಟಿರೋದು ಬನ್ನರ್ಘಟ್ಟದಲ್ಲಿ. ಇವಾಗ ಸದ್ಯಕ್ಕೆ ಅಲ್ಲಿ ಹೋಗಿ ಗಾಡಿ ತೊಗೊಂಬರ್ಬೇಕು. ಗಾಡಿ ಎತ್ಕೊಂಡು ಮತ್ತು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ಹಂಗಾಗಿ ಟೂ ವೀಲರ್ ತಂದು ಪಾರ್ಕಿಂಗಲ್ಲಿ ಹಾಕಿ ಕಾರ್ ಎತ್ಕೊಂಡೋಗಿ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಹೊರಟಿದ್ದೀನಿ ಇವಾಗ. ಏನು ಭಯಂಕರ ಸೆಕೆ ಸ್ನೇಹಿತರೆ. ಗಾಡಿ ಡೋರ್ ತೆಗಿಯೋಕ್ಕಾಗಲ್ಲ, ಭಯಂಕರ ಹಬೆ ಹೊಡಿತೈತೆ ಒಳಗಡೆ. ಹಂಗಾಗಿ ನಿನ್ನೆ ನಮ್ಮವನು ಹಲಸಿನಕಾಯಿ ಕೊಟ್ಟ ಹಲಸಿನ ಹಣ್ಣು ಎತ್ಕೊಂಡು ಹೋಗೋದೇ ಮರ್ತುಬಿಟ್ಟಿದ್ದೀನಿ. ಇವತ್ತು ತಗೊಂಡು ಹೋಗಬೇಕು. ನಮ್ಮ ಗಾಡಿಗೆ, ಈ ಗಾಡಿಗೆ ಒಳ್ಳೆ ಸಬ್ಬು ಗಿಬ್ಬು ಆ್ಯಂಪೆಲ್ಲ ಹಾಕ್ಸ್ಬೇಕು. ಇನೋವಾಗೆ ಮಸ್ತಾಗಿ ಹಾಕಿ ಇದನ್ನೇ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಬೇಡ, ಬೆಳೆಕಾಳು ಬೇಡ ಅಂತ. ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗೋದ. ಬನ್ನಿ ಬನ್ನರ್ಘಟ್ಟ ಕಡೆಗೆ. ಬನ್ನರ್ಘಟ್ಟಕ್ಕೆ ಹೋಗಿ ಬಾ ಮಗ. ಈಗ ಸದ್ಯಕ್ಕೆ ನಮ್ಮದು 4599ಗೆ ಹೊಸ ಜಾಕಿ ಗೌರಿಬಿದನೂರಿಂದ ಬಂದಿರೋದು. ಅಲ್ಲೇನಪ್ಪ ಏನೇನು ಹೆಸರು? ರಂಜಿತ್ ಕುಮಾರ್. ಪೂರ್ತಿ ಹೆಸರೇ ಹೇಳೋದು ನಮ್ಮ ಹುಡುಗರೆಲ್ಲ. ಅರ್ಧ ಹೆಸರೆಲ್ಲ ಹೇಳೋದೇ ಇಲ್ಲ. ರಂಜಿತ್ ಕುಮಾರ್. ನನ್ನ ಹೆಸರು ಗಿರೀಶ್ ಕುಮಾರ್. ಓಕೆ ಗೈಸ್, ಇಲ್ಲಿಂದ ಹೊರಡೋಣ ಬನ್ನಿ. ಬನ್ನರ್ಘಟ್ಟ ಹೋಗ್ಬಿಟ್ಟು ಡ್ರಾಪ್ ಮಾಡ್ಕೊಂಡು ಧರಿಸು. ಅವನೇ ನೆನ್ನೆಯಿಂದ ಅಲ್ಲೇ. ಏನು ಸಕೆ, ಬಿಸಿ ಬಿಸಿ. ಪಾರ್ಕಿಂಗ್ ಬಿಟ್ಟು ಹೊರಟು ಮುಂದೆ ಬಂದ ಸ್ನೇಹಿತರೆ. ಕನಕಪುರ ರೋಡಲ್ಲಿ ಬನ್ನರ್ಘಟ್ಟ ರೋಡಿಗೆ ಬಂದರೆ, ಬನ್ನರ್ಘಟ್ಟ ರೋಡ್ ಶನಿವಾರ ಟೈಮಲ್ಲೂ ಈ ಥರ ಟ್ರಾಫಿಕ್ ಜಾಮ್ ಆಗಿ ನಿಂತ್ಕೊಳತ್ತೆ. ಹತ್ತತ್ರ ನೈಸ್ ರೋಡಿಂದ ಜಾಮ್ ಆಗೈತೆ. ಇದು ಕೋಳಿ ಫಾರ್ಮ್ ಗೇಟು ಸರ್ಕಲ್ ಇದೆಯಲ್ಲ, ಅಲ್ಲಿವರೆಗೂ ಜಾಮ್ ಆಗುತ್ತಿದ್ದು. ಯಾಕಪ್ಪ, ಶನಿವಾರ ಭಾನುವಾರನೂ ಇದೇ ಪರಿಸ್ಥಿತಿ. ಇವತ್ತು ಶನಿವಾರ ಆದರೂ ಈ ಥರ ಜಾಮ್ ಆಗಿದೆ. ಮುಂದೆ ರೆಸಾರ್ಟ್ಗೆ ಹೋಗೋರು ಈ ಕಡೆ ಏನು ಅಂಥ ಕಂಪ್ನಿ ಗಿಂಪ್ನಿ ಎಲ್ಲ ಈ ಕಡೆ ಇಲ್ಲ. ಇನ್ನೇನೇ ಹೋದ್ರೂ ಜಿಗಡಿ ಗಂಟು ಹೋಗಬೇಕು. ಬಟ್ ಶನಿವಾರ ಎಲ್ಲ ಕಡೆ ರಜಾನೇ ಇರುತ್ತೆ. ಆದ್ರೂ ಇಷ್ಟು ಟ್ರಾಫಿಕ್ ಇದೆ ನೋಡಿ. ಟೂ ವೀಲರಲ್ಲಿ ಬರೋಣ ಅಂದರೆ ಬಿಸಿಲು ಭಯಂಕರ ಹೊಡಿತಿತ್ತು. ಹಂಗಾಗಿ ಕಾರ್ ತಗೊಂಬಂದರೆ ಕಾರಲ್ಲಿ ಹೋದ್ರೆ ಹಿಂಗೆ ಜಾಮು. ಟೂ ವೀಲರಲ್ಲಿ ಆಗಿರೋ ಬನ್ನರ್ಘಟ್ಟಕ್ಕೆ ಹೋಗಿರೋವು. ಹೋಗೋಣ. ನಮ್ಮ ಶಿಷ್ಯ ಏನು ಮಾಡ್ತಾನೆ ನೋಡೋಣ. ಗೈಸ್, ಫುಲ್ಲು ಬನ್ನರ್ಘಟ್ಟದಲ್ಲಿ ಜಾಮ್ ಆಗಿರೋ ಉದ್ದೇಶ ಬಂದು ಇವತ್ತು ಭಾನುವಾರ ಅಲ್ವಾ, ಹಂಗಾಗಿ ಎಲ್ಲ ಇಲ್ಲಿ ಗಾಡಿಗಳು ಬರ್ತಾ ಇರೋದು. ಫುಲ್ಲೆಲ್ಲ ರಸ್ ಇದೆ. ಒನ್ ಡೇ ಪ್ಯಾಕೇಜ್ ಬಂದ್ಬಿಟ್ಟಿರ್ತಾರೆ ಎಲ್ಲ. ಹಂಗಾಗಿ ನೋಡಿ ಎಷ್ಟು ಗಾಡಿಗಳಿದ್ದಾವೆ. ಅಲ್ಲಿ ಜಾಮ್ ಆಗಿರೋದು ಬಂದು ಇದಕ್ಕಲ್ಲ, ಅದೇ ಬೇರೆ ಉದ್ದೇಶ. ಇದು ಜಾಮ್ ಏನಾಗಿಲ್ಲ ಇಲ್ಲಿ, ಬಟ್ ಇಲ್ಲೂ ಜನ ಕ್ರೌಡ್ ಇದೆ ಜೋರಾಗಿ. ನೋಡಿ ಸ್ನೇಹಿತರೆ, ನೆನ್ನೆ ಬಂದು ಗಾಡಿ ನಿಲ್ಲಿಸಿದಾಗ ಗಾಡಿಗಳು ಇರಲಿಲ್ಲ. ಒಂದು 4 ಬಸ್ ಇದ್ವು. ಇವತ್ತು ಅಡ್ಡ ದಿಡ್ಡಿ ಕಾರು ಗೀರು ಎಲ್ಲ ಹಾಕಿ ಹೋಗಾರೆ. ನಮ್ಮಲ್ಲಿ 5 ಗಂಟೆಗೆ ಬೇರೆ ತೆಗಿತಾರಂತೆ, ಹೊಡ್ತಾರಂತೆ. ಯಾವ ಗಾಡಿ ತೆಗ್ಸೋದು, ನಾನು ಹೆಂಗೆ ಕಟ್ ಮಾಡೋದು? ನಮ್ಮ ಮನೆ ನಿಂತಿದೆ ಈ ಥರ ಸ್ಟೈಲಲ್ಲಿ. ತೆಗಿಬೋದು ಸ್ನೇಹಿತರೆ, ಏನು ಮೋಸ ಇಲ್ಲ. ಗಾಡಿ ರಿವರ್ಸ್ ಹೊಡೆದು ಗಾಡಿ ತೆಗಿಬೋದು. ನಮ್ಮ ಶಿಷ್ಯ ಎಲ್ಲವನ್ನೇ ಗೊತ್ತಾಯ್ತಲ್ವಲ್ಲ, ಅವನ್ನೆಲ್ಲ ಹಿಡಿಯೋದು ಭಾರಿ ಕಷ್ಟನೇ ಬಿಡಿ ಗೈಸ್. ಇದ್ದರೆ ಗಾಡೀಲಿ ಇರ್ತಾನೆ, ಇಲ್ಲಾಂದ್ರೆ ಎಲ್ಲನ ಹೋಗಿರ್ತಾನೆ, ಹೇಳೋಕ್ಕೆ ಬರಲ್ಲ. ಡೋರ್ ಇಲ್ಲ ಹಾಕು.
ನಿದ್ರೆಯಿಂದ ಇರಬೇಕು. ಅವ್ನಿಗೆ ಎದುರಿಸೋದ್ರಲ್ಲೇ ಒಂದು ಮಜಾ. ಇಲ್ಲ ಗೈಸ್, ಅವನು ಲವಡಕ್ಕೆ ಬಲ್ಲೆಲ್ಲ ಹೋಗ್ಬಿಟ್ಟವನೇ, ಝೂಗಿಗೆ ಹೋಗ್ಬಿಟ್ಟವನೇನೋ ಅಂತ ನಾನು ಡೌಟು. ಎಷ್ಟು ತಣ್ಣಗಿದೆ ಸ್ವಾಮಿ ಇಲ್ಲಿ, ಮರದ ಕೆಳಗಡೆ ಹಾಕಿರೋದಕ್ಕೆ ಫುಲ್ಲು ತಣ್ಣಗಿದೆ ವೆದರು. ಹಾಗೆ ಗೈಸ್, ಇನ್ನು ಅವ್ರು ಬರೋವರೆಗೂ ನಾವು ಇಲ್ಲೇನೆ, ಅವ್ರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೊರಡೋದಿರುತ್ತೆ. ಈಗ ಸದ್ಯಕ್ಕೆ ಎಲ್ಲೂ ಹೋಗೋದಿಲ್ಲ, ನನಗೆ ರೆಸ್ಟ್ ಮಾಡ್ತೀನಿ. ಎರಡು ಸೂಪರಾಗಿದೆ. ಶಿಷ್ಯ ಬಂದ ಫುಲ್ಲು ಪಂಕಾಗಿ ರೆಡಿ ಆಗವನೆ. ಯಾವುದೋ ಹುಡುಗಿನ ಕರ್ಕೊಂಡು ಇದಕ್ಕೆ ಹೋಗಿರೋದು ಪಾರ್ಕ್ಗೆ. ಹೋಗ್ಬಿಡಿ ಫ್ರೆಂಡ್ಸ್, ನಾನು ಹೋಗಿದ್ದು ಟೀ ಕುಡಿಯಕ್ಕೆ ಅಂತ. ಬೆಳಗ್ಗೆ ಎದ್ದು ಮಖ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಹೋದೆ. ನೈಟ್ ಎಲ್ಲ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗೋರು. ಇಲ್ಲಿ ಕಾಡ್ ಬೇರೆ, ಏನ್ ಕಾಡೆ ಮೇಲೆ ಎಲ್ಲ ಹೊಡೈತಿದ್ನೇನೆ, ರಾತ್ರಿ ಜೀವನ ಹೋಯ್ತೈತ್ ನಂದು. ನಿನ್ನ ಬಾ ಅಂತ ಕರೆದ್ರೆ ನನ್ನ ಮಗ ನೀನು ನಾಟಕ ಆಡ್ದವ್ ನೀನ ನಾನಾ? ಅಣ್ಣ ಗಾಡಿಗೆ ಏನಾರು ಹೆಚ್ಚು ಕಮ್ಮಿ ಆಗಿ ಏನಾರು ಬಂದಿದ್ದಾರೆ, ಏನಾರು ಆಯ್ತು ಏನಣ್ಣ ಮಾಡೋದು? ಅಯ್ಯೋ ಲೋ, ನಾಟಕದ ಮಗನೇ ನಾನಿದ್ದೆ ಅಣ್ಣ. ಗೈಸ್ ಫುಲ್ಲು ಪಂಕಾಗಿ ರೆಡಿ ಆಗ್ಬಿಟ್ಟು, ಏನು ನಿಂದು ಹೆಸರು? ಐಸೋ ಐಸೋ ಬ್ರೇಕಪ್ ಆಗೈತಾ? ಯಾರು ಇಲ್ಲ, ಸುಮ್ನಿರಿ ಅಣ್ಣ. ಶಿಷ್ಯನ್ ಲವ್ ಬ್ರೇಕಪ್ ನನ್ನ ತಮ್ಮನೇ ಇಲ್ಲ ಇದು. ನಿಜ ಇಲ್ಲ ಅಣ್ಣ, ಬ್ಲಾಕ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ನಿಜ. ಗೈಸ್ ನಮ್ಮ ಶಿಷ್ಯ ಅವ್ನ ಡವ್ ಜೊತೆ ಬ್ರೇಕಪ್ ಮಾಡ್ಕೊಬಿಟ್ಟವನೆ ಗೈಸ್. ಸಿಂಗಲ್ ಆಗಿರ್ಬೇಕು ಅಂತ ಡಿಸೈಡ್ ಆಗಿದ್ದಾನಂತೆ. ಯಾಕೆ ಶಿಷ್ಯ? ಸುಮ್ನಿರಿ ಅಣ್ಣ, ಮನೆ ಟೆನ್ಷನ್ ಭಾರಿ ಐತಿ. ಮನೆ ಟೆನ್ಷನ್ ಭಾರಿ ಇರೋದ್ರಿಂದ ಬ್ರೇಕಪ್ಪೇ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಆದ್ರೂ ನಮ್ಮ ಶಿಷ್ಯ ಪಂಕಾಗಿ ರೆಡಿ ಆಗ್ಬಿಟ್ಟು ಬೇರೆ ಹುಡುಗಿ ಜೊತೆ ಇಲ್ಲೆಲ್ಲ ಓಡಾಡೋನಲ್ಲ, ಅದಕ್ಕೆ ಬೇಜಾರು ಗೈಸ್. ಫ್ರೆಂಡ್ಸ್, ನೀವು ದೇವರನ್ನ ನಂಬಕ್ಕೆ ಹೋಗ್ಬಿಡಿ. ಟೀ ಕುಡ್ಕೊಂಡು ಬೆಳಗ್ಗೆ ಎದ್ದು ಈಗ ಎಷ್ಟು ಒಂದು 10:30 ಎದ್ದೆ ಫ್ರೆಂಡ್ಸ್. ಈಗ ಹೋಗಿ ಟೀ ಕುಡ್ಕ ಬಂದೆ ಹೊರತು ಬೇರೆ ಏನಿಲ್ಲ ಫ್ರೆಂಡ್ಸ್. ಬೇರೆ ಏನಿಲ್ಲ ಅಂತ ಪಕ್ಕನ ಏನಿಲ್ಲ. ನಂಬಮ್ಮ. ಓಕೆ, ನನ್ನ ಶಿಷ್ಯನ ಲವ್ ಸ್ಟೋರಿ ಬ್ರೇಕಪ್ ಆಗೋಯ್ತಲ್ಲಪ್ಪ. ಓದೆಯ ದೂರ ಓ ಜೊತೆಗಾರ ಹೇಳ್ತಾನೆ ಗೈಸ್. ನಾನು ಫೀಲ್ ಮಾಡ್ಕೊಂಡಿಲ್ಲ, ಸುಮ್ನಿರ್ರಿ ಅಣ್ಣ. ಅಳ್ಬೇಡ ಬಿಡ, ಆಯ್ತು ಅಣ್ಣ, ನಾನೇ ಕಣ ಹಳ್ಳಿ, ಸುಮ್ನಿರ್ರಿ ಅಣ್ಣ. ಸ್ನೇಹಿತರೆ, ಇವಾಗ ಬಂದರು ಕಸ್ಟಮರು. ಅವಾಗ ನಾನು ಬಂದಾಗ 12:30 1 ಗಂಟೆ ಆಗಿತ್ತು ಟೈಮು. ಇವಾಗ ಟೈಮ್ ಬಂದು 5:30 ಆಯಿತು. 5:30 ಆಗಿ ಭಯಂಕರ ಮಳೆ ಸ್ಟಾರ್ಟ್ ಆಯಿತು. ಬನ್ನೇರಘಟ್ಟ ಇದು ಝೂ ಹತ್ರ ಮಳೆ ಫುಲ್ಲಾಗಿ ಬರ್ತೈತೆ. ಇದನ್ನು ನಾವು ಇಲ್ಲಿಂದ ಕರ್ಕೊಂಡೋಗಿ ಮತ್ತೆ HSR ಡ್ರಾಪ್ ಮಾಡಬೇಕು. ನೆನ್ನೆ ಕರ್ಕೊಂಬಂದಿದ್ದು ನಾನು ನಮ್ಮ ಶಿಷ್ಯ ನೆಂದೇ ಹೋಗ್ಬಿಟ್ವಿ. ಗಾಡಿ ಒಳಗೆ ಬರೋ ಅಷ್ಟೊತ್ತಿಗೆ ನಾನು ಹಿಂದೆ ಒಳಗೆಲ್ಲ ತೋರ್ತಾನೆ. ಇವಾಗ ಹತ್ರ ಮತ್ತೆ ರೆಸಾರ್ಟ್ ಬಂದಿ. ಶಿಷ್ಯ ತ್ಯಾಗ ಮಾಡ್ತಾವನೆ ಗೈಸ್. ತ್ಯಾಗ ಮಾಡ್ತಾರೆ. ಛತ್ರಿ ಎಲ್ಲ ತಗೊಂಡೋಗಿ ಕಸ್ಟಮರ್ನೆಲ್ಲ ಪಿಕಪ್ ಮಾಡ್ತಾನೆ. ನಮ್ಮ ಶಿಷ್ಯಂದು ಒಳ್ಳೆ ಗುಣ ಒಂದು ಅಲ್ವಾ ಸರ್? ಒಳ್ಳೆ ಗುಣ, ಒಳ್ಳೆ ಗುಣ ಒಂದಿದೆ ನಮ್ಮ ಶಿಷ್ಯ. ದರ್ಶನ್ ಅಂತ. ತೂಗುದೀಪ ಇಲ್ಲ ಸರ್, ಬರೀ ದರ್ಶನ್. ಇನ್ನೊಬ್ಬ ಇದ್ದಾನೆ ಸುದೀಪ ಅಂತ. ಮಳೆ ಬಂದ್ರು ಎಲ್ಲ ಇಲ್ಲೇ ನೆನ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಸರ್. ಇವ್ರು ಮುಂಚೆನೆ ಬಂದ್ಬಿಡಕ್ಕಿಲ್ವಾ? ಮಳೆ ಟೈಮಲ್ಲಿ ಓಡ್ಬತ್ತವ್ರೆ. ನೋಡಿ ಸ್ನೇಹಿತರೆ, ಇಡೀ ಊರ್ನವರೆಲ್ಲ ಈ ಕಡೆ ಬರ್ತಾ ಇದಾರೆ. ಇವರಿಬ್ರು BMTC ಅವರು ಒನ್ ವೇಲ್ ಬರ್ತಾ ಇದಾರೆ. ನಂಬರ್ ಕ್ಯಾಪ್ಚರ್ ಮಾಡಿರ್ತೀನಿ. ಕಾರಣ ಬಂದು ಮರ ಬಿದ್ದೋಗೈತೆ, ಆದ್ರೂ ಇವರೆಲ್ಲ ಹೋಯ್ತಾವ್ರೆ. ಇವರಿಬ್ರು BMTC ಅವ್ರು ಮಾತ್ರ. ಅಲ್ಲೇನು ಮಿಕ್ಕದ ಗಾಡಿಗಳು ನೋಡಿ, ದೊಡ್ಡ ದೊಡ್ಡ ಲಾರಿ ಎಲ್ಲ ಬರ್ತಾ ಇದೆ. ಅದು ಯಾಕಪ್ಪ ನನಗೆ ಈ BMTC ಬ್ಯಾಟ್ರಿ ಗಾಡಿಯವರೇ ಕಣ್ಣಿಗೆ ಬೀಳ್ತಾರೆ ನೋಡಿ ಪಾಪ. ಅಣ್ಣ ರೂಟ್ ಗಾಡಿಯವರು ಅವೆಲ್ಲ ಪರ್ಮನೆಂಟ್ ಇರೋರು ಎಷ್ಟು ನೀಟಾಗಿ ಹೋಯ್ತವ್ರೆ ಒಂದೇ ಕಡೆ. BMTC ಡ್ರೈವರ್ ಅವ್ರು ಎಷ್ಟು ನೀಟಾಗಿ ಒಂದು ಕಡೆನೇ ಹೋಯ್ತವ್ರೆ ಭಕ್ತಿಪೂರ್ವಕವಾಗಿ. ಅವ್ರಿಬ್ಬರಿಗೆ ಮಾತ್ರ ಇಲ್ಲಿ ಒನ್ ವೇಲ್ ಹೊಡಿಬೇಕು ಅಂತ ಮನಸ್ಸು ಬಂದಿದೆ ನೋಡಿ ಸ್ನೇಹಿತರೆ. ನೋಡಿದ್ರ ಈ ಪರ್ಮನೆಂಟ್ ಆಗಿರೋರ್ದೇನು ಸಮಸ್ಯೆ ಇಲ್ಲ. ಕೆಲವ್ರದ್ದು ಮಾತ್ರ ಹಿಂಗಾಗ್ಬಿಟ್ರೆ ಬಸ್ಸು ಕೊಟ್ಟಿರೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಅವ್ರಿಗೆ. ಏನು ಒನ್ ವೇಲ್ ಹಿಡ್ಕೊತಾರೆ.
ರಾಂಗ್ ರೂಟಲ್ಲೇ ಬರ್ತಾರೆ, ಮ್ಯಾಲೇ ಬಿಡ್ತಾರೆ. ಅವನ ಯಾರೋ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಟೈರೇ ಹೊಡೆದಾಗೈತೆ ಅಂತ ಅಂದ್ಬಿಟ್ಟು, ಟೈರೇ ಹೊಡೆದಾಗೈತೆ ಅಂತೇಳಿ ಫುಲ್ಲಾಗಿ ಬಂದು ಲಾಂಗ್ ಕಟ್ ಎಳ್ದವನೆ, ಟೈರೇ ಹೊಡೆದೋಗ್ಬಿಟ್ಟೈತೆ. ಬಿಟ್ಟಿದ್ರೆ ಇಬ್ಬರು ಮೂವರು ಡಮಾರು. ಅದಕ್ಕೆ ಒಂಚೂರು ನಿಧಾನ ಕೂಡಿಸ್ರಣ್ಣ, ನೀವು ಡ್ರೈವರೇ, ನಾವು ಡ್ರೈವರೇ, ಎಲ್ಲರೂ ಗಾಡಿ ಹೊಡಿತಾರೆ, ನಾವು ಅಪ್ಪನಂಗೆ ಗಾಡಿ ಹೊಡಿತೀವಿ. ಬಟ್ ಎಲ್ಲಿ ಓಡಿಸ್ಬೇಕು ಅಲ್ಲಿ ಓಡಿಸ್ಕೋಬೇಕು, ಆಯಿತಾ? ಎಲ್ಲ ಕಡೆನೂ ಗಾಡಿ ಓಡಿಸ್ಬೇಕು, ಎಂಥ ಕಡೆನೂ ಗಾಡಿ ಓಡಿಸ್ಬೇಕು ಅನ್ನೋದು ಅದು ಡ್ರೈವರ್ ಲಕ್ಷಣ ಅಲ್ಲ. ಎಲ್ಲರೂ ಗಾಡಿ ಓಡಿಸ್ತಾರೆ. ಇದನ್ನು ಲಾಗೆ ಹಾಕ್ಬಿಡ್ತೀನಿ ರೀ, ಒಂದು ಲಾಗ್ ಮಾಡ್ತೀನಿ ಗೈಸ್. ಇವಾಗ ನಾವು ಇದರಲ್ಲಿದ್ದೀವಿ, ಎಲ್ಲಿ ಅಂತಂದರೆ ಕೋಳಿ ಫಾರ್ಮ್ ಗೇಟ್ ಹತ್ರ. ಇವಾಗ ಹೋಗ್ತಾ ಇದ್ದೀವಿ. ಹೋಗಿದ್ದೆ ಈ ಟ್ರಾಫಿಕಲ್ಲಿ ಯಾವ ಕಾಲಕ್ಕೆ ಹೋಗ್ತೀವೋ ಗೊತ್ತಿಲ್ಲ. 5:15ಗಂತೂ ಗಾಡಿ ಬಿಟ್ಟಿದ್ದೀವಿ. ಇನ್ನು ನೋಡೋಣ ಮುಂದಕ್ಕೆ ಹೋಯ್ತಾ ಎಷ್ಟಾಗುತ್ತೆ ಟೈಮು ಅನ್ನೋದು. ಗೈಸ್, ನೈಸ್ ರೋಡ್ಗೆ ಬಂದ್ವಿ ಫೈನಲ್ಗೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿ ಎಲ್ಲ ಮುಗಿಸ್ಕೊಂಡು ನೈಸ್ ರೋಡ್ಗೆ ಬಂದು, ನೈಸ್ ರೋಡಲ್ಲಿ ನೋಡಿ ಒಳ್ಳೆ ವ್ಯೂ, ಏನು ಸಕ್ಕತ್ತಾಗಿದೆ, ಏನು ಸೂಪರ್ ಆಗಿದೆ ನೋಡಿ ಗೈಸ್. ನಾಳೆ ಎಲ್ಲ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಗಾಡಿಗೆ ಫೋನ್ ಮಾಡ್ತಾ ಇದ್ದಾರೆ. ಗಾಡಿ ಯಾವ ಇಲ್ಲ, ಏನು ಮಾಡೋಣ ಗೈಸ್, ನೋಡೋಣ ಆಯಿತು. ಹೋಗ್ಬಿಟ್ಟು ಈ ಸದ್ಯಕ್ಕೆ ಒಳ್ಳೆ ನೇಚರು, ಮಳೆ ಬೇರೆ ಬಂತು, ಅದರಿಂದ ಸೂಪರಾಗಿ ಕಾಣಿಸ್ತಾ ಇದೆ. ನೈಸ್ ರೋಡು, ಏನೋ ಒಂಥರ ತಂಪಾಗಿ ತಣ್ಣಗೆ ಫೀಲಿಂಗ್ಸ್, ಹ್ಯಾಪಿ ಅನ್ನೋ ಥರ ಇದೆ. ಒಂದು ಶಿಶಿನ್ ಬೇರೆ ಲವ್ ಫೇಲ್ಯೂರ್ ಆಗಿಬಿಟ್ಟು ಒಳ್ಳೊಳ್ಳೆ ಫೀಲಿಂಗ್ಸ್ ಹಂಗೆ ಹಾಕ್ಕೊಂಡೆ ಕೇಳ್ಕೊಂತ ಹೋಗ್ತಾ ಇದ್ದಾನೆ ಗೈಸ್ ಅವನು. ನೋಡಿ ಪಾಪ, ಬಿಡಿ ಏನೋ ಒಂದು ಒಳ್ಳೆ ಸಿಗುತ್ತೆ ಹುಡುಕನ ಗೈಸ್. ನೋಡಿ ಫೈನಲಿ ಎಲ್ಲರನ್ನೂ ಡ್ರಾಪ್ ಮಾಡಿದ್ದಾಯಿತು. ಡ್ರಾಪ್ ಮಾಡಿಬಿಟ್ಟು ಇವಾಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ. ಸಿಲ್ಕ್ ಬೋರ್ಡ್ ಹತ್ರ ಬಂದರೆ ಏನೋ ಥರ ಜಾಮ್ ಆಗಿದೆ. ಈ ಥರ ಎಲ್ಲ ಟ್ರಾಫಿಕ್ ಆದರೆ ನಾವು ಹೆಂಗೆ ಗಾಡಿ ಓಡಿಸೋದು, ಹೆಂಗೆ ಇಲ್ಲಿ ಜೀವನ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಬೆಳಗ್ಗಿಂದ ಆರಾಮಾಗಿದ್ರೂ ಸಂಜೆ ಮೇಲೆ ಬೇಜಾರು ಮಾಡಿಬಿಡುತ್ತೆ ಈ ಟ್ರಾಫಿಕ್ಕು, ಎಲ್ಲ ಮೂಡ್ ಅಪ್ಸೆಟ್ ಮಾಡಿಬಿಡುತ್ತೆ. ಇನ್ನು ಮೇಲಿಂದ ಡಬಲ್ ಡ್ರೈವರ್ನ ಹಾಕೊಂಡು ಗಾಡಿ ಓಡಿಸೋಣ ಅಂತ ಡಿಸೈಡ್ ಮಾಡ್ಕೊತ ಇದ್ದೀನಿ. ಲೆಫ್ಟಿಗೆ ನೋಡು ಶಿಷ್ಯ, ಹೊಟ್ಟೋಗ್ಬಿಡೋಣ, ಲೆಫ್ಟಲ್ಲಿ ಫ್ರೀ ಹೋಗ್ತಾ ಇದೆ. ಅದಕ್ಕೆ ಟ್ರಾಫಿಕಲ್ಲಿ ಓಡಿಸೋಕ್ಕೆ ಒಬ್ಬರು, ಹೈವೇಲಿ ಓಡಿಸೋಕೆ ಒಬ್ಬರು ಅಂತ ಡಬಲ್ ಡ್ರೈವರ್ ಮಾಡ್ಕೊಬಿಡ್ತೀನಿ ಇನ್ನು ಮೇಲೆ. ಬೆಸ್ಟ್ ಅಲ್ವಾ ಸ್ನೇಹಿತರೆ? ನೋಡಿ ಹೆಂಗೆ ಟ್ರಾಫಿಕ್ ಆಗಿದೆ. ಇವಾಗೇನೋ ರೋಡ್ ಓಪನ್ ಇರಬೇಕೇನೋ, ನೋಡೋಣ. ಓಪನ್ ಇದ್ರೆ ಮೇಲೆ ಹೋಗೋಣ ಬನ್ನಿ. ಓಪನ್ ಆಗೈತಾ ಶಿಷ್ಯ? ನಮ್ಮ ಶಿಷ್ಯ ಪಕ್ಕ ನೋಡಿದ್ದಾನೆ ಗೈಸ್. ಯಾವಾಗ ನೋಡೋನು ಗೊತ್ತಿಲ್ಲ. ಮೊನ್ನೆ ಡ್ರಾಪ್ ಮಾಡ್ಬೇಕಾರೆ ಅವನು ಒಂದು ಡೌ ಬಂದಿದ್ದಾಗ ನೋಡ್ಕೊಂಡು ಹೋಗಿದ್ದಾರೆ. ನಾನು ಬ್ರೇಕ್ ಬೇರೆ ಪ್ರಾಬ್ಲಮ್ ಆಗಿತ್ತು ಅಂತಂದ್ಬಿಟ್ಟು ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋದೆ, ಕೈಯಲ್ಲೆಲ್ಲ ಆಯಿಲ್ ಹಂಗಂಗೆ ಅಂಟ್ಕೊಂಡಿದೆ. ನಾನು ಕಷ್ಟಪಡೋದನ್ನು ನಿಮಗೆ ಲಾಗಲ್ಲಿ ತೋರಿಸ್ತಾ ಇಲ್ಲ ಸ್ನೇಹಿತರೆ. ನಾನು ಬರೀ ಎಂಜಾಯ್ಮೆಂಟ್ ಮಾಡ್ಕೊಂಡಿದ್ದೀನಿ ಅನ್ನೋದಷ್ಟೇ ತೋರಿಸ್ತಾ ಇದ್ದೀನಿ. ನಾನು ಕಷ್ಟಪಡೋದೆಲ್ಲ ನೋಡ್ಬಿಟ್ರೆ ನೀವು ಏನೋ ಇಷ್ಟು ಕಷ್ಟಪಡ್ತೀಯಾ ಅಂತ ನೀವು ಮನಸ್ಸಲ್ಲೇ ಬೇಜಾರು ಮಾಡ್ಕೋತೀರ ಗೈಸ್. ನೀವು ಬೇಜಾರು ಮಾಡ್ಕೋತೀರಾ ಅಂತಲೇ ನಾನು ತೋರಿಸ್ತಾ ಇಲ್ಲ. ಓಕೆ, ಇರಿ, ಸಿಗ್ನಲ್ ಪಾಸ್ ಮಾಡ್ಕೊಬಿಡೋಣ. ಇಲ್ಲ ಅಂತಂದರೆ ನಮ್ಮ ಪೊಲೀಸ್ ಅಂಕಲ್ಲು ಲಾಠಿ ತಗೊಂಡು ಬಿಡ್ತಾರೆ. ನನಗೂ ಅದೇ ಡೌಟ್ ಆಗ್ತಿದೆ. ಸೀನಣ್ಣ ಜೊತೆ ಡ್ಯೂಟಿಗೆ ಬಂದಿದ್ನಲ್ಲ ಅಣ್ಣ, ನಿನ್ನೆ ರೆಸಲ್ಟ್ ಅಲ್ಲಿ ಆಲ್ಟಿದ್ದ. ನೆನ್ನೆ ಅಲ್ಲ ಮೊನ್ನೆ ಸೀನಣ್ಣನ ಜೊತೆ ಅಣ್ಣ ಹೋಗಿದ್ದು. ನೀನು ಬ್ರೇಕ್ ಫೇಲ್ ಮಾಡ್ಕೊಂಡಿರೋದು ಒಂದು ಅಲ್ಲ, ಲವ್ ಫೇಲ್ ಮಾಡ್ಕೊಂಡಿರೋದು ಇವಾಗ ಗೊತ್ತಾಯ್ತು ನೀನ್ ಯಾಕೆ ಮಾಡ್ಕೊತಾ ಇದೀಯಾ ಅಂತ. ಆ ಕಡೆ ಫ್ಲೇವರ್ ಇದು. ನಮ್ಮ ಬೆಂಗಳೂರಿನ ಯಾರ್ಯಾರು ನೋಡಿಲ್ಲ ನೋಡಿ ಬಿಡಿ, ಪೂರ್ತಿ ಸಿಲ್ಕ್ ಬೋರ್ಡ್ ಕಾಣ್ತದೆ ಅಣ್ಣ ಇದರಲ್ಲಿ. ನಮ್ ಲಾಗ್ ನ ಸುಮಾರು ಜನ ನೋಡ್ತಾ ಇರ್ತಾರೆ. ಭದ್ರಾವತಿಯಿಂದ ನೋಡ್ತಾರೆ, ಶಿವಮೊಗ್ಗದಿಂದ ನೋಡ್ತಾರೆ, ಸಾಗರ, ಮಂಗಳೂರು ಎಲ್ಲ ಕಡೆಯಿಂದ ನೋಡ್ತಾರೆ. ಗೈಸ್ ನೋಡಿ, ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಸಿಲ್ಕ್ ಬೋರ್ಡ್ ಜಂಕ್ಷನ್ ಈ ತರ ಫ್ಲೇವರು ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅನ್ಕೊಳ್ಳಿ. ನಾವು ಓಲಾ ಊಬರ್ ಮಾಡ್ಬೇಕಾದ್ರೆ ಇಲ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಓಕೆನಾ? ಬಟ್ ಈ ತರ ಮಾಡಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯಕರವಾದ ಘಟನೆನೆ. ಎಲ್ಲ ನಮ್ಮ ಕಾಲಕ್ಕೆ ಮಾಡಲ್ಲ ಇವರು, ನಮ್ಮ ಮಕ್ಕಳು ಕಾಲಕ್ಕೆ ಮಾಡ್ತಾರೇನೋ ಅನ್ಕೊಂಡಿದ್ದೆ. ಬಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಎಷ್ಟೆಷ್ಟು ಚೆನ್ನಾಗಿ ಎಲ್ಲ ಮೆಟ್ರೋಗಳನ್ನು ಹೆಂಗೆ ಮಾಡಿದ್ದಾರೆ. ಇದು ಮೆಟ್ರೋ, ಯಾವ ಮೆಟ್ರೋ ಇದು? ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ. ಮೆಟ್ರೋ ಈ ಹೈಟಲ್ಲಿ ಏನು ಗಾಡಿ ಹೋಗ್ತಾ ಇದ್ರೆ ಭಯ ಆಗುತ್ತೆ ಸ್ನೇಹಿತರೆ. ಅದರಲ್ಲೂ ಕಾರ್ನವ್ರು ಗೊತ್ತಾಗಲ್ಲ ಫೀಲು.
ನಾವು ಬಸ್ನವ್ರಿದ್ದಾಗ ಮೇಲ್ಗಡೆ ಕೂತಿರ್ತೀವಲ್ಲ, ಕೆಳಗಡೆ ಎಲ್ಲ ಹಿಂಗೆ ಕಾಣ್ತಾ ಇರುತ್ತೆ. ಶಿಶೆ ಇದೆಲ್ಲಿಗೆ ಹೋಗೋದು? ಬಿ ಟಿ ಎಂ ಲೆವೆಟಾ? ಹಿಂಗೆ ಕೆಳಗಡೆ ಹೋಗ್ಬಿಟ್ರೆ ಬಿ ಟಿ ಎಂ ಲೆವೆಟ್ಗೆ ಹೋಗ್ಬಿಡ್ತೀವಿ ಸ್ನೇಹಿತರೆ ನಾವು. ಲೆಫ್ಟ್ ಎತ್ಕೊಂಡ್ಬಿಟ್ರೆ ಬಿ ಟಿ ಎಂ ಲೆವೆಟು, ಸ್ಟ್ರೈಟ್ ಹೋದ್ರೆ ಮಾಮೂಲಿ ರಾಗಿಗುಡ್ಡ, ಬನಶಂಕರಿ ಈ ಥರ ಹೋಗುತ್ತೆ. ನೋಡಿ ಎಂಥ ಟೆಕ್ನಾಲಜಿ ಬಂತು. ರೋಡ್ ಮೇಲೆ ರೋಡು, ನೆಕ್ಸ್ಟ್ ರೋಡ್ ಮೇಲೆ ಮೆಟ್ರೋ, ಮೆಟ್ರೋ ಮೇಲೆ ಬೇರೆ ಏನಾದ್ರು ಮಾಡಿದ್ರು ಮಾಡ್ತಾರೆ. ರೋಡ್ ಮೇಲೆ ರೋಡು, ಮೆಟ್ರೋ ರೋಡ್ ಮೇಲೆ ಮೆಟ್ರೋ. ಅದೇ ಹೇಳ್ತಾ ಇರೋದು, ರೋಡ್ ಮೇಲೆ ರೋಡು, ರೋಡ್ ಮೇಲೆ ಮೆಟ್ರೋ, ರೋಡ್ ಮೇಲೆ ರೋಡು, ರೋಡ್ ಮೇಲೆ ಮೆಟ್ರೋ. ಅದೇ ಮೆಟ್ರೋ ಮೇಲೆ ಬೇರೆ ಏನಾದ್ರು ಮಾಡ್ಬೋದು ಅಂತ ನಾನು ಅನ್ಕೋತಾ ಇದೀನಿ. ಓಕೆ ಗೈಸ್, ಬನ್ನಿ ಬನಶಂಕರಿ ಇಳಿದ್ಮೇಲೆ ಸಿಕ್ಕಣ. ಸ್ನೇಹಿತರೆ, ಫೈನಲಿ ಪಾರ್ಕಿಂಗ್ ಹತ್ರ ಬಂದು, ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡು ಇವಾಗ ಜಸ್ಟು ಡ್ರಾಪ್ ಮಾಡಿ ಬಂದು ಇವಾಗ ಜಸ್ಟ್ ಹಾಕೊಂಡಿದ್ದೀವಿ ಗಾಡಿ ಹತ್ರ. ಮತ್ತು ನಾಳೆ ಬಂದು ಶಿಮ್ಸಾ ಡ್ಯೂಟಿ ಇರುತ್ತೆ, ಶಿಮ್ಸಾ ಹೋಗಿ ಬರೋ ಥರ. ಈಗ ಸದ್ಯಕ್ಕೆ ಇವತ್ತು ನಮ್ಮದು ಬೇರೆ ಕೆಲಸ ಏನಿಲ್ಲ. ಸದ್ಯಕ್ಕೆ ಇವತ್ತು ಮಳೆಯಲ್ಲಿ ಒದ್ದಾಡ್ಕೊಂಡು, ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಪಾರ್ಕಿಂಗ್ ಬಂದಿದ್ದಾಯಿತು. ಇನ್ನೇನೇ ಇದ್ರೂ ನಾಳೆ ವ್ಲಾಗ್ ಸಿಗೋಣ. ನಾಳೆ ವ್ಲಾಗಲ್ಲಿ ಮತ್ತೆಲ್ಲರಿಗೂ ಬೈ, ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಚತುರ್ದಶ ಭುವನ ಭಯಂಕರನಾದ ಲಂಕ